ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಹಾಗೂ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ ನಾಪೋಕ್ಲು ಇವರ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಚೇತನರಿಗಾಗಿ ಆರೋಗ್ಯ ಶಿಬಿರವನ್ನು ಮಂಗಳವಾರ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ವಿಶೇಷ ಚೇತನರಿಗೆ ಗುಣಮಟ್ಟದ ಹಾಗೂ ಸಮಾನ ಆರೋಗ್ಯ ಸೇವೆಗಳನ್ನು ತಲುಪಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಸಮಾಜದ ಎಲ್ಲ ವರ್ಗಗಳ ಸಹಕಾರದಿಂದ ವಿಶೇಷ ಚೇತನರ ಆರೋಗ್ಯ, ಶಿಕ್ಷಣ ಮತ್ತು ಪುನರ್ವಸತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. ನಿಮ್ಮ ನಾಪೋಕ್ಲಲ್ಲಿ ಡಿಸಬಿಲಿಟಿ ಜನರಿದ್ದಾರಲ್ಲ, ಸೊ ಅದು ಲೆಸ್ ದೆನ್ 18 ಅಬೌವ್ 18 ಇದ್ದಾರೆ. ಸೊ ಅವರಿಗೆ ಯಾವುದು ಡಿಸಬಿಲಿಟಿ ಉಂಟು, ಅವರಿಗೆ ಏನು ತೊಂದರೆ ಉಂಟು, ಅವ್ರದ್ದು ಚಾಲೆಂಜಸ್ ಏನು, ಅವ್ರಿಗೆ ಏನು ಸವಲತ್ತು ಸಿಗ್ತದ ಸಿಗುದಿಲ್ವಾ, ಅಥವಾ ಅವ್ರಿಗೆ ಏನ್ ಬೇಕು, ಮತ್ತೆ ಪೇರೆಂಟ್ಸ್ ಏನ್ ಇದ್ರ ಬಗ್ಗೆ ಹೇಳ್ತಾರೆ. ನಾರ್ಮಲಿ ನಮಗೆ ರೂಟೀನ್ ನಮ್ಮ ಎಲ್ಲ ಆಕ್ಟಿವಿಟಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ, ನಾವು ಡಿಪೆಂಡೆಂಟ್ ಇರುವುದಿಲ್ಲ. ಸೊ ನಾರ್ಮಲಿ ಡಿ ವರ್ಡ್ ತುಂಬಾ ಡೇಂಜರಸ್, ಡಿ ಅಂತ ಹೇಳಿದ್ರೆ. ಓಕೆ, ಸೊ ಡಿಸಬಿಲಿಟಿ ಹೇಳಿದ್ರೆ ಅದೆಲ್ಲ ಡಿ ಇಂದ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಡಿಸಬಿಲಿಟಿ ಅವರು ಡಿಪೆಂಡೆಂಟ್ ಆಗ್ತಾರೆ. ಓಕೆ, ಸೊ ನಮ್ಗೆ ಗೊತ್ತುಂಟು, ಅದು ಫಿಸಿಕಲ್ ಡಿಸಬಿಲಿಟಿ ಇರ್ಬೋದು, ಮೆಂಟಲ್ ಡಿಸಬಿಲಿಟಿ ಇರ್ಬೋದು, ಅಥವಾ ಬೈ ಬರ್ತ್ ಇರ್ಬೋದು, ಅಥವಾ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗದೇ ಇರೋದು, ಹಾಗೆ ತುಂಬಾ. ಓಕೆ, ಸೊ ಕಣ್ಣಿನ ದೋಷ, ಕಿವಿದ ದೋಷ, ಹಾಗೆ ತುಂಬಾ 22 ಕ್ಯಾಟಗರೀಸ್ ಮೇಡಮ್ ಹೇಳ್ತಾ ಇದ್ದಾರೆ. ಸೊ ನಾರ್ಮಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಡಿಸಬಿಲಿಟಿ ಅವರು ಮತ್ತು ನಾರ್ಮಲ್ ರೋಟೋಟೆಗೆ ಇರ್ತಾರೆ. ಸೊ ನಮ್ಮ ದೇಶದಲ್ಲಿ ಇನ್ನೂ ಸಹ ಅದು ಟ್ರೆಂಡ್ ಕಾಣ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಉಂಟು. ಸೊ ಉದಾಹರಣೆಗೆ ಡಿಸಬಿಲಿಟಿ ಫ್ರೆಂಡ್ಲಿ ಹಾಸ್ಪಿಟಲ್, ನಮ್ದು ಡಿಸಬಿಲಿಟಿ ಫ್ರೆಂಡ್ಲಿ ಉಂಟಾ ಹಾಸ್ಪಿಟಲ್? ಡಿಸಬಿಲಿಟಿ ಫ್ರೆಂಡ್ಲಿ ಹಾಸ್ಪಿಟಲ್ ಅವರಿಗೆ ಪಾರ್ಕಿಂಗ್ ಇರಬೇಕು. ನನಗೆ ಡೌಟ್, ಅವರಿಗೆ ಪಾರ್ಕಿಂಗ್ ಇರುವುದು ಉಂಟಾ? ಅದೇ, ಅವರಿಗೆ ಒಂದು ಪಾರ್ಕಿಂಗ್ ಸ್ಲಾಟ್ ಅಂತ ಉಂಟು, ಅದು ಇಲ್ಲ. ಮತ್ತೆ ಹತ್ತಲಿಗೆ ರ್ಯಾಂಪ್ ಎನಿಮೆ ಈಗ ಮಾಡಿದ್ದಾರೆ, ರಾಡ್ ಹಿಡಿಲಿಕ್ಕೆ. ಓಕೆ, ಸೊ ಮತ್ತೆ ಅವರು ಫೋನ್ ಮಾಡಿ ಬಂದ ಕೂಡಲೇ ಅವರಿಗೆ ಆಲ್ವೇಸ್ ವಿ ಹ್ಯಾವ್ ಟು ಎನ್ಕರೇಜ್. ಓಕೆ, ಸೊ ಮತ್ತೆ ನಾರ್ಮಲಿ ಈಗ ಡಿಸೇಬಲ್ಡ್ ಅವರು ಹೇಳ್ತಾರೆ, ನನಗೆ ನಿಮ್ಗೆ ಸಿಂಪತಿ ಬೇಡ. ಓಕೆ, ಸೊ ವಿ ಡೋಂಟ್ ವಾಂಟ್ ಸಿಂಪತಿ, ವಿ ಆರ್ ಆಲ್ಸೋ ಹಾರ್ಡ್ ವರ್ಕರ್ಸ್, ನಮ್ಗೆ ಯಾವ್ದು ವರ್ಕ್ ಕೊಡಿ. I've seen one cerebral palsy madam. He is in Vijaya Bank, Agad Vijaya Bank manager. Only thing is mobility illa aste. So mobility illa, but mental is very very good. Okay, so we have seen Down syndrome in Saint Agnes special school. There is one student who does calculation. Yavadu calculation kodi 8 figure, 9 figure into 9 figure 10 ella bartade. So ದೇವರು ಅವರಿಗೆ ಸ್ಪೆಷಲ್ ಕೆಲವು ಗುಣಗಳನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ. ಸೊ ದೇ ಕ್ಯಾನ್ ಡೂ ಇಟ್. ಸೊ ಐ ಹ್ಯಾವ್ ಸೀನ್ ಡಿಸೇಬಲ್ಡ್ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಫ್ಯೂ ಏರಿಯಾಸ್. ಓಕೆ, ಸೊ ಉದಾಹರಣೆಗೆ ಈಗ ಬ್ಲೈಂಡ್ ಪರ್ಸನ್ ಅವರಿಗೆ ಬ್ರೈಲ್ ಮೆಥಡ್ ಎಲ್ಲ. ಓಕೆ, ಸೊ ತುಂಬಾ ಅಡ್ವಾನ್ಸ್ ಆಗಿದೆ ಬೇರೆ ಕಂಟ್ರಿಯಲ್ಲಿ. ನಮ್ಮ ಕಂಟ್ರಿಯಲ್ಲಿ ಸ್ವಲ್ಪ ಸ್ಲೋಲಿ ಆಗ್ತಾ ಉಂಟು. ಓಕೆ, ಸೊ ಆದ್ರೆ ಡಿಸಬಿಲಿಟಿ ನಂಬರ್ ಸಹ ಜಾಸ್ತಿ ಆಗ್ತಾ ಉಂಟು. ಸೊ ಡಿಸಬಿಲಿಟಿ ಫ್ರೆಂಡ್ಲಿ ಪಂಚಾಯತ್, ಡಿಸಬಿಲಿಟಿ ಫ್ರೆಂಡ್ಲಿ ಉಂಟಾ ಪಂಚಾಯತ್? ನಮ್ಮ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅಲ್ಲಿ ಫ್ರೆಂಡ್ ಇಲ್ಲ ನೀವು. ಕೆಲಸ ಆಗ್ತಾ ಇದೆ. ಅದೇ ಇವರು ಹೇಳಿದ್ರು, ಅದಕ್ಕೆ ನಾನು ನನಗೆ ನಿಮ್ಮಲ್ಲೇ ಮಾಡ್ಬೇಕಂತ ಆಸೆ ಇತ್ತು. ದೊಡ್ಡ ಹಾಲ್ ಇತ್ತು. ನೆಕ್ಸ್ಟ್ ಆದ ಕೂಡಲೇ ವಿಲ್ ಡೂ ಇಟ್. 4-5 ದಿವಸದಲ್ಲಿ ವಿಲ್ ಡೂ ಇಟ್. ಓಕೆ, ಯಾಕಂತ ಹೇಳಿದ್ರೆ ಇನ್ನೊಂದು ಶಿಬಿರ ಇದ್ರೆ ಅಲ್ಲೇ ಕರ್ನಾಟಕದಲ್ಲಿ ನಾನು ಫಸ್ಟ್ ಮೇಡಮ್, ಇಟ್ ಇಸ್ ಫಸ್ಟ್ ಟೈಮ್ ಮೆಡಿಕಲ್ ಕಾಲೇಜ್ ಇಸ್ ಕಮಿಂಗ್ ಅಂಡ್ ಡೂಯಿಂಗ್ ಹೆಲ್ತ್ ಚೆಕ್ಅಪ್ ಫಾರ್ ಡಿಸೇಬಲ್ಡ್, including dental doctors. Okay, so first time. So we started because of you, madam. Credit goes to you only. Okay, so we have started this, and we now ಇದನ್ನು ಬೇರೆ ಬೇರೆ ಹೆಲ್ತ್ ಸೆಂಟರ್ ಅಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಶ್ರೀಮತಿ ವಿಮಲಾ ಬಿಆರ್, ನಾಪೋಕ್ಲು ಗ್ರಾಮ ಪಂಚಾಯಿತಿಯಿಂದ ಬಿಬಿ ಸುಬ್ಬಯ್ಯ, ಓಂ ಪ್ರಕಾಶ್, ವಿಆರ್ಡಬ್ಲ್ಯೂ ಸಪೋರ್ಟ್ ಅವರು ಹಾಗೂ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಬಾಳೆಡ ದಿವ್ಯಾ ಭಾಗವಹಿಸಿ ಮಾತನಾಡಿದರು. ನಿಜವಾಗಿ ಖುಷಿ ಆಗ್ತಾ ಇದೆ. ನಾವು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ವಿಕಲಚೇತನ ಮಕ್ಕಳಿಗೆ 18 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಸೌಲಭ್ಯಗಳು ಸಿಗ್ತಾ ಇದೆ. ಅದರ ಮೇಲಿನ ಮಕ್ಕಳಿಗೆ ಯಾವುದೇ ಒಂದು ಸೌಲಭ್ಯ ಅಂದ್ರೆ ಇಲಾಖೆಯಿಂದ ಸಿಗ್ತಾ ಇದೆ. ಅದರ ಶಿಕ್ಷಣ ಆಗಿರ್ಬೋದು, ಮನೆಯಲ್ಲೇ ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಒಂದು ಈ ಮಕ್ಕಳೆಲ್ಲ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದು. ಮೊನ್ನೆ
ಅಣ್ಣ ಫೋನ್ ಮಾಡಿದ್ದು ಪ್ರಕಾಶ್ ಅಣ್ಣ, ಇಂಥ ಕ್ಯಾಂಪ್ ಇದೆ, ಈ ತರ ನಿಮ್ ಮಕ್ಕಳನ್ನ ಕಳಿಸ್ಕೊಡ್ತೀರಾ ಪಂಚಾಯತಿಗೆ. ಆಗ ಪಂಚಾಯತಿಗಿಂತ ನಮ್ಮಲ್ಲೇ ಮಾಡಿದ್ರೆ ಆಗ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಹೊಸಬ್ರನ್ನ ಕಂಡಾಗ ಆಗ್ತದೆ. ಮತ್ತೆ ಆ ಮಕ್ಕಳಿಗೋಸ್ಕರನೇ ಇರೋದ್ರಿಂದ ಆ ತರದ ವ್ಯಕ್ತಿಗಳು ನಮ್ಮಲ್ಲಿಗೆ ಬಂದಾಗ ಮಕ್ಕಳು ಸ್ವಲ್ಪ ಚೇತರಿಸ್ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಇಲ್ಲೇ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ 3 ದಿನದಿಂದ ನಮ್ಮ ಸಂಸ್ಥೆಯಲ್ಲೇ ಮಾಡ್ತಾ ಇದ್ದೀರಾ. ನಮಗೂ ಕೂಡ ಇದು ತುಂಬಾ ಒಂದು ಖುಷಿ ಕೂಡ ಕೊಟ್ಟಿದೆ, ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಹಾಗೆ ಮೇಡಮ್ ಮಾತಾಡ್ತಾ ಇದ್ದಾರೆ, ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಆದ್ರೆ ನಮ್ಮ ವಿಕಲಚೇತನ ಮಕ್ಕಳು ಅಂತ ಹೇಳುವಾಗ ವಿಶೇಷವಾದ ಕಾಳಜಿಯನ್ನ ವಿಮಲಾ ಮೇಡಮ್ ನಿಜವಾಗಿ ವಹಿಸ್ಕೊಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ನಾವು ಒಂದು 4-5 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀವಿ. ಅವರು ಆ ಮಕ್ಕಳ ಬಗ್ಗೆ ವಿಶೇಷವಾಗಿ ಒಂದು ಎಲ್ಲೆಲ್ಲಿ ಫೆಸಿಲಿಟೀಸ್ ಇದೆ, ಏನು ಒಂಥರ ನಿಧಾನವಾಗಿ ಕೂಲ್ ಆಗಿ ಸೇವೆಯನ್ನ ಕೊಟ್ಟಿದ್ದೀರಾ ಮೇಡಮ್. ನಿಜವಾಗ್ಲೂ ನಿಮ್ಮ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಬೇರೆ ಕಡೆ ಮಾತಾಡ್ಲಿಕ್ಕೆ ಅವಕಾಶ ಸಿಗಲ್ಲ, ಸಿಕ್ಕಾಗ ನಾವು ಮಾತಾಡ್ಲೇಬೇಕಾಗುತ್ತೆ. ಹಾಗೆ ಈಗ ವೈದ್ಯಕೀಯ ಇಲಾಖೆಯವರು ಕೂಡ ಇಲ್ಲಿ ನಮ್ಮ ವಿಕಲಚೇತನರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇರೋದು ನಿಜವಾಗಿಯೂ ಖುಷಿಯಾಗಿದೆ. ಮುಂದೆಯೂ ಕೂಡ ಏನಾದ್ರೂ ಇದ್ರೆ ನಮ್ಮ ಸಂಸ್ಥೆಯಲ್ಲಿ ಮಾಡಬಹುದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಮಾಡಿದ್ರೆ ನಾವು ಇಲ್ಲೇ ಬಂದು ಅವ್ರು ಡಿಸಬಿಲಿಟಿ ಅವರೆಲ್ಲ ಇಲ್ಲೇ ಬಂದ್ರೆ ಅವ್ರಿಗೂ ಈಸಿಯಾಗಿ ಅವ್ರ ತೊಂದರೆ ಹೇಳ್ಕೋಬಹುದು. ಮೆಡಿಸಿನ್ ಮತ್ತು BP ಶುಗರನ್ನ ಮಾಡ್ಕೊಡೋಕ್ಕೆ ನಾನು ಮಾತಾಡಿ ನಾನು ಅಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ. ಮತ್ತೆ ಒಂದು ವಾರ ಒಂದ್ಸಲ ಆದ್ರೂ ಕನಿಷ್ಠ ಎಲ್ಲ ಅವರೇ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಅಲ್ಲೂ ಬೇಕಾದ್ರೆ ಮಾಡ್ಬೋದು, ಅಲ್ಲೇ ಮಾಡ್ಲಿ. ಅಲ್ಲೇ ಮಾಡ್ಲಿ, ತೊಂದರೆ ಇಲ್ಲ. ಅದರಿಂದ ಫಂಕ್ಷನ್ ಆಫ್ ಶೂಟ್ ನಮ್ದು ಹೊಸ್ತು ನೆಕ್ಸ್ಟ್ ಡೆವಲಪ್ಮೆಂಟ್. ಓಕೆ. ಸೊ ಇಲ್ಲಿ ಮೇಡಮ್ಗೆ ಸಹ ಆರಾಮಾಗ್ತದೆ, ಸ್ವಲ್ಪ ನಿಮ್ಗೆ ಸ್ವಲ್ಪ ವಿಲ್ ನೋ ದ ನೆಟ್ವರ್ಕ್ ಮಾಡ್ಬೋದು ಸರ್, ಆರಾಮ. ಆಯ್ತಾ. ಥ್ರೂ ಪಂಚಾಯತ್ ನಿಮ್ದು ಆಕ್ಟಿವ್ ರೋಲ್ ಇರಬೇಕು. ಓಕೆ. ಸೊ ದಟ್ ಸರ್ಕಾರದಿಂದ ವಿಶೇಷ ಚೇತನರಿಗಾಗಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳು, ಸೌಲಭ್ಯಗಳು ಹಾಗೂ ಪುನರ್ವಸತಿ ಸೇವೆಗಳ ಕುರಿತು ಮಾಹಿತಿ ನೀಡಿ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಆರೋಗ್ಯ ತಪಾಸಣೆ, ವೈದ್ಯಕೀಯ ಸಲಹೆ, ಆರೋಗ್ಯ ಶಿಕ್ಷಣ ಹಾಗೂ ಅಗತ್ಯ ಮಾರ್ಗದರ್ಶನ ನೀಡಲಾಯಿತು. ಶಿಬಿರದಲ್ಲಿ ಭಾಗವಹಿಸಿದ್ದ ಫಲಾನುಭವಿಗಳು ಆರೋಗ್ಯ ಸೇವೆಗಳ ಪ್ರಯೋಜನ ಪಡೆದುಕೊಂಡರು.